ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಈಗೇನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಎಲ್ವನ ಕೊಟ್ಟು ಬಿಟ್ಟು ಹೋಗೇ ಬಿಟ್ಲ. ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿ ವೈಷ್ಣವ್ ಲವರ್ ಅನ್ನೋ ವಿಷಯ ಗೊತ್ತಾಗಿದೆ. ಲಕ್ಷ್ಮಿ ಕುಸ್ತು ಕಣ್ಣೀರು ಹಾಕ್ತಿದ್ರೆ ಅಲ್ಲಿ ಕೀರ್ತಿ ಬರ್ತಾಳೆ. ಕೀರ್ತಿ ಬಂದದ ಇನ್ನೇನು ಮರದಲ್ಲಿ ಏನು ನೋಡಿದ್ಯೋ ಅದೇ ಇಲ್ಲ ಸತ್ಯ ಲಕ್ಷ್ಮಿ ನಿಜ ವೈಷ್ಣವ್ ಲವರ್ ನಾನೇನೆ, ಬೇರೆ ಯಾರೂ ಅಲ್ಲ. ಆದರೆ ಅದನ್ನು ನಾನು ನಿನಗೆ ತುಂಬ ಬಾರಿ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ಅದನ್ನು ನನ್ನಿಂದ ಹೇಳೋಕ್ಕಾಗಲಿಲ್ಲ. ನಾನು ಕೂಡ ತುಂಬ ಬಾರಿ ಪ್ರಯತ್ನ ಪಟ್ಟಿದ್ದೀನಿ. ನನಗೂ ಕೂಡ ಅರ್ಥ ಆಗುತ್ತೆ. ನನ್ನವರಲ್ಲ ಅಂತ ಗೊತ್ತಾದಾಗ ಆಗೋ ಆಘಾತ ಏನು, ನೋವೇನು, ಸಂಕಟ ಏನಾಗುತ್ತೆ ಅಂತ ದಯವಿಟ್ಟು ಸಮಾಧಾನ ಮಾಡ್ಕೋ ಲಕ್ಷ್ಮಿ. ಸತ್ಯ ಯಾವತ್ತೂ ಕೂಡ ಕಹಿಯಾಗೇ ಇರುತ್ತೆ, ಆದರೆ ಅದು ಸತ್ಯವೇ ಇಲ್ವಾ. ನನಗೆ ಈ ಒಂದು ವರ್ಷದಲ್ಲಿ ಗೊತ್ತಾಗಿದ್ದು ನೀನು ಪ್ರತಿ ವಿಷಯನ ಮನಸ್ಸಿಗೆ ಹಚ್ಕೋತೀಯಾ ಅಂತ. ನೀನು ತುಂಬ ಭಾವನೆ ಜೀವಿ ಅನ್ನೋದು ನನಗೆ ಈ ಒಂದು ವರ್ಷದಲ್ಲಿ ಗೊತ್ತಾಯಿತು. ದಯವಿಟ್ಟು ಸಮಾಧಾನ ಮಾಡ್ಕೊ ಅಂತ ಸಮಾಧಾನ ಮಾಡೋಕ್ಕೆ ಮುಂದಾಗ್ತಿದ್ರೆ ಲಕ್ಷ್ಮಿ ಆ ಕಡೆ ನೂಕ ಬಿಡ್ತಾಳೆ ಕೀರ್ತಿನ. ಎಲ್ಲ ಕೂಡ ಮೋಸ ಮೋಸ ಮೋಸ, ನಾಟಕ. ಯಾರೂ ಕೂಡ ನನ್ನ ಹತ್ರ ಸತ್ಯ ಹೇಳಿಲ್ಲ. ಎಲ್ಲರೂ ಕೂಡ ನನ್ನನ್ನು ಸುಳ್ಳಿನ ಅರಮನೆಯಲ್ಲಿ ಇರಿಸಿದ್ರೆ ಕಣ್ಮುಂದೆ ಎಷ್ಟು ಬಾರಿ ಅನುಮಾನ ಬಂತು. ಪ್ರತಿ ಬಾರಿ ಅನುಮಾನ ಬಂದಾಗಲೂ ಕೇಳಿದೆ. ಅವತ್ತು ಮದುವೆ ದಿನ ಕೇಳಿದೆ, ಆ ನಂತರ ಕೇಳಿದೆ, ಅನುಮಾನ ಬಂದಾಗ ಕೇಳಿದೆ. ಆದರೆ ಯಾವತ್ತಾರು ನೀವು ನಿಜ ಹೇಳಿದ್ರ? ಪ್ರತಿ ಬಾರಿ ಕೂಡ ಹೇಳಿದ್ದು ಸುಳ್ಳೇನೆ. ಅವತ್ತು ಏನು ಹೇಳಿದರೆ ನಾನು ಎಷ್ಟು ಬೆಸ್ಟ್ ಫ್ರೆಂಡ್ಸ್ ಅಂದ್ವೇ ಈ ರೀತಿ ಅನುಮಾನ ಪಡ್ತಿದ್ಯಾ ಲಕ್ಷ್ಮಿ ಅಂತ ಹೇಳಿ ನನ್ನ ಕಪಾಳಕ್ಕೆ ಬಾರಿಸಿದ್ರೆ ಇದೇ ಅಲ್ವಾ ನೀವು ನನಗೆ ಹೇಳಿದ ಸತ್ಯ ಅಂತ ಲಕ್ಷ್ಮಿ ಚೀರ್ತಿದ್ದಾಳೆ, ಕೆರಷ್ಟಿದ್ದಾಳೆ, ಸಂಕಟ ಪಡ್ತಿದ್ದಾಳೆ. ಅದು ನನಗೇನು ಮಾಡಲಿಕ್ಕೆ ಲಕ್ಷ್ಮಿ, ಅವತ್ತು ನನಗೆ ಅನಿವಾರ್ಯ ಆಗುತ್ತೋ ಅಂತ ಹೇಳ್ತಿದ್ದಾಳೆ ಕೀರ್ತಿ. ಅಂದು ಇಲ್ಲಿ ವೈಷ್ಣವ್ನ ನೀನು ಮದುವೆ ಆಗೋಕ್ಕಾಗಲ್ಲ, ಜಾತಕ ಸರಿ ಇಲ್ಲ, ನಿನ್ನ ಜಾತಕ ಅವನ ಜಾತಕ ಮ್ಯಾಚ್ ಆಗಲ್ಲ ಅಂದಿದ್ದು, ಜಾತಕ ಒಂದು ಹುಡುಗಿ ಜೊತೆ ಮದುವೆ ಮಾಡಬೇಕು ಅಂದಿದ್ದು, ಜೊತೆಗೆ ಇಲ್ಲಿ ಕೀರ್ತಿ ಮದುವೆ ಆದ ತಕ್ಷಣ ತನ್ನನ್ನು ಮದುವೆ ಮಾಡಿಸ್ಬೇಕು ಅಂದಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ ಹೊರತು ಕೀರ್ತಿ ಏನನ್ನ ಕೂಡ ಬಿಟ್ಕೊಡೋದಿಲ್ಲ. ಆದರೆ ಅಲ್ಲಿ ನಾನು ವೈಷ್ಣವ್ನ ಮದುವೆ ಆಗದಿರೋ ಅನಿವಾರ್ಯತೆ ಇತ್ತು ಅಂತಾರೆ. ಹೌದಾ, ಮದುವೆ ದಿನ ನಿಮಗೆ ಸಾಕಷ್ಟು ಅವಕಾಶ ಇತ್ತು, ಆದರೆ ಅವತ್ತು ನೀವೇನು ಮಾಡಿದ್ರೆ? ಯಾವುದೇ ಕಾರಣಕ್ಕೂ ಸತ್ಯ ಹೇಳಲಿಲ್ಲ. ಸತ್ಯ ಹೇಳ್ಬೋದಿತ್ತಲ್ವ? ನೀವು ಪ್ರೀತಿಸಿದ ಹುಡುಗ ಮತ್ತೊಬ್ಬರನ್ನ ಮದುವೆ ಆಗ್ತಿದ್ದಾನೆ ಅಂದಾಗ ನೀವು ಅದು ಮದುವೆನ ನಿಲ್ಲಿಸ್ಬೋದಿತ್ತಲ್ವ? ವೈಷ್ಣವ್ ಅವರು ಯಾರು ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ನಾನು ವಾಪಸ್ ಹೋಗಿದ್ದೆ, ಆದರೆ ಕರ್ಕೊಂಡು ಬಂದು ಮದುವೆ ಮಾಡಿಸಿ ನನ್ನ ಜೀವನನೇ ಹಾಳು ಮಾಡಿಬಿಟ್ರಿ, ಸರ್ವನಾಶ ಮಾಡಿಬಿಟ್ರಿ. ಯಾಕೆ ರೀತಿ ಮಾಡಿದ್ರೆ? ಯಾಕೆ ಸುಳ್ಳು ಹೇಳಿದರೆ? ಹಾಗಿದ್ರೆ ಪ್ರೀತಿ ಮಾಡಿದ್ದು ಸುಳ್ಳ ನೀವು ಅಂತ ಲಕ್ಷ್ಮಿ ಕೇಳ್ತಿದ್ರೆ, ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಂತ ಇಷ್ಟೆಲ್ಲ ನಿನಗೆ ಗೊತ್ತಾದ ಮೇಲೆ ಹೇಗೆ ಹೇಳೋಕ್ಕಾಗತ್ತೆ? ಹೌದು, ನಾವಿಬ್ಬರು ಪ್ರೀತಿಸಿದ್ದ ನಿಜ, ಆದರೆ ನನ್ನ ಮದುವೆ ಆಗೋಕ್ಕಾಗಲಿಲ್ಲ ಅಂತ ಹೇಳ್ತಿದ್ದಾಳೆ ಕೀರ್ತಿ. ನೀವು ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗ್ಬೋದಿತ್ತಲ್ವ ಏನಾದರೂ ಮಾಡಿ? ಯಾಕೆ ಸುಮ್ಮನೆ ಆಗಿದ್ದು ಹೇಳಿ ಕೀರ್ತಿ ಅವರ, ಯಾಕೆ ರೀತಿ ಮಾಡಿದ್ರಿ? ಜೊತೆಗೆ ನೀವು ಪ್ರೀತಿಸಿದ ಹುಡುಗ ಇನ್ನೊಬ್ಬರನ್ನ ಮದುವೆ ಆದರು ಅಂತ ಹೇಳಿದ್ಮೇಲೆ ಆದರೂ ನಮ್ಮಿಬ್ಬರನ್ನ ಆರಾಮಾಗಿ ಬಿಡ್ಬೋದಿತ್ತಲ್ವ? ಆದರೆ ಪ್ರತಿ ಬಾರಿ ನಮ್ಮಿಬ್ಬರ ನಡುವೆ ಯಾಕೆ ಬರ್ತಿದ್ರಿ? ಮದುವೆ ಆದಮೇಲೆ ದೂರ ಇರಬೇಕಿತ್ತು ನೀವು, ಅದಾದರೂ ಯಾಕೆ ಬರ್ತಿದ್ರಿ ಹೇಳಿ. ಇವತ್ತು ಅರ್ಥ ಆಗ್ತಿದೆ ಪ್ರತಿ ಬಾರಿ ನಮ್ಮ ನಡುವೆ ನೀವು ಯಾಕೆ ಬರ್ತಿದ್ರಿ ಅಂತ. ನೀವು ಅವ್ರನ್ನ ಪ್ರೀತಿಸಿದ್ರಿ, ಈಗಲೂ ಪ್ರೀತಿಸ್ತಿದ್ದೀರಾ, ಅದಕ್ಕೆ ಅಲ್ವ ಬರ್ತಿದ್ದಿದ್ದು. ಆದರೆ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರೂ ಕೂಡ ಸುಳ್ಳು ಹೇಳಿದ್ರ. ವೈಷ್ಣವ್ ಅವರು ನನ್ನ ಹತ್ರ ಸುಳ್ಳು ಹೇಳಿಬಿಟ್ರು. ಎಷ್ಟು ಬಾರಿ ಕೇಳಿದ್ರು ಕೂಡ ಸುಳ್ಳೇ ಹೇಳಿದ್ರು, ನಿಜ ಹೇಳಲೇ ಇಲ್ಲ. ನೀವು ಎಲ್ಲರೂ ಸೇರಿಕೊಂಡು ನನಗೆ ಮೋಸ ಮಾಡಿದ್ರೆ ಹೀಗ್ರಿ ಮನ್ಸು ಬಂತು ನಿಮಗೆ ಈ ರೀತಿ ಮೋಸ ಮಾಡೋದಕ್ಕೆ? ಸತ್ಯ ಹೇಳ್ಬೋದಿತ್ತಲ್ವ ಯಾವುದಾದ್ರೂ ಸಂದರ್ಭದಲ್ಲಿ, ಬಟ್ ಎಲ್ಲ ಸಂದರ್ಭದಲ್ಲೂ ಸುಳ್ಳೇ ಹೇಳಿಬಿಟ್ರಿ. ನಾನು ನನ್ನವ್ರ ಮೇಲೆ ಅನುಮಾನ ಪಡಬಾರ್ದು, ನಂಬಿಕೆ ಇಡಬೇಕು ಅಂತ ಹೇಳಿ ಅನುಮಾನ ಪಟ್ಟರೆ ಸಂಸಾರ ಹಾಳಾಗುತ್ತೆ ಅಂತ ಎಲ್ಲರ ಮೇಲೂ ನಂಬಿದೆ. ಆದರೆ ಎಲ್ಲರೂ ಸೇರಿಕೊಂಡು ನನಗೆ ಬುದ್ಧಿ ಹೆಚ್ಚಿಬಿಟ್ರೆ, ಸುಳ್ಳಿನ ಲೋಕನೇ ಸೃಷ್ಟಿ ಮಾಡಿಬಿಟ್ರೆ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ. ಈ ಕಡೆ ಕೀರ್ತಿ ಕೂಡ ದಯವಿಟ್ಟು ಅರ್ಥ ಮಾಡ್ಕೊ ಲಕ್ಷ್ಮಿ, ನಾವು ಬೇಕು ಅಂತ ಮಾಡಿದ್ದಲ್ಲ, ಪರಿಸ್ಥಿತಿ ಆ ರೀತಿ ಇತ್ತು. ನನಗೆ ಎಷ್ಟು ಬಾರಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಅದು ನಿನಗೂ ಕೂಡ ಗೊತ್ತು. ಆದರೆ ನನ್ನಿಂದ ಹೇಳೋಕ್ಕಾಗಲೇ ಇಲ್ಲ. ನಾನು ವೈಷ್ಣವ್ರ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಆದರೆ ಅವತ್ತು ನನಗೆ ಗೊತ್ತು, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ವೈಷ್ಣವ್ನ ನಿನಗೆ ನಾನು ಬಿಟ್ಕೊಟ್ಟಾಗ, ನಿನ್ನೆ ಮದುವೆ ಆಗು ಅಂತ ಹೇಳಿದಾಗ ಎಷ್ಟು ನೋವಾಗ್ತಿತ್ತು, ಆಘಾತ ಆಗ್ತಿತ್ತು ಅಂತ ಕೀರ್ತಿ ಹೇಳ್ತಿದ್ದಾಳೆ. ಜೊತೆಗೆ ಅವತ್ತು ಈ ಒಂದು ದೇವಸ್ಥಾನದಲ್ಲಿ 7 ಜನ್ಮಕ್ಕೂ ಮದುವೆ ಆದವರು ಜೊತೆಲಿರ್ತಾರೆ ಅಂತ ಕುಸುಮ ಆಂಟಿ ಹೇಳಿದ್ದು. ಜೊತೆಗೆ ಮದುವೆ ಆದ ತಕ್ಷಣ ತನ್ನನ್ನು ಮದುವೆ ಆಗಬೇಕು ಅಂತ ಕಾವೇರಿ ಆಂಟಿ ಕಂಡೀಷನ್ ಹಾಕಿದ್ದು ಕೀರ್ತಿಗೆ ಎಲ್ಲವೂ ನೆನಪಾಗುತ್ತೆ. ಮತ್ತೆ ಅದನ್ನು ಅವಳು ಬಾಯ್ಬಿಟ್ಟು ಹೇಳುವುದಿಲ್ಲ. ಹೌದಾ, ಮತ್ತ್ಯಾಕ್ರಿ ನನ್ನ ವೈಷ್ಣವ್ ಮದುವೆ ಮಾಡಿಸಿದ್ರೆ? ನಾನು ವೈಷ್ಣವ್ ಮದುವೆ ಆದಮೇಲೆ ನೀವು ಬಿಟ್ಟು ಹೋಗಬೇಕಿತ್ತು. ಇವಾಗಲೂ ಕೂಡ ನನ್ನ ಗಂಡ ಪ್ರೀತಿಸಿದ ಹುಡುಗಿ ನೆನಪಲ್ಲೇ ಕಾಲ ಕಳೀತಿದ್ದಾರೆ. ಅದು ಎಷ್ಟು ಸಂಕಟ ಆಗುತ್ತೆ ಅಂತ ಗೊತ್ತಾ ಅಂತ ಹೇಳಿ ಕಣ್ಣೀರು ಹಾಕ್ತಾನೆ. ಕುತ್ತಿಗೆಲಿರೋ ಚೈನ್ನ ನೋಡ್ತಾಳೆ. ಅವತ್ತು ಮದುವೆ ದಿನ
ವೈಷ್ಣು ಮತ್ತು ಕೀರ್ತಿ ಹತ್ರ ಹೋಗಿ ಮಾತನಾಡ್ತಿದ್ದು, ಅಲ್ಲಿ ಕೇಳ್ತಿದ್ದು, ನಾನು ನಿನಗೆ ಮಾಂಗಲ್ಯ ಅಂತ ಅಂದ್ಕೊಂಡಾಗುತ್ತೆ ಕೊಡು ಅಂತ ಕೇಳ್ತಿದ್ದು ಕೀರ್ತಿನ. ಅದರ ನಡುವೆ ಲಕ್ಷ್ಮಿ ಬಂದಿದ್ದು, ಏನು ಮಾತಾಡ್ತಿದ್ರ ಅಂತ ಕೇಳಿದ್ದು, ನಿನ್ನ ಹುಡುಗ ತನ್ನ ಹುಡುಗಿಗೋಸ್ಕರ ಒಂದು ಚೈನ್ ಗಿಫ್ಟ್ ತಂದಿದ್ದಾನೆ ಅಂತ ಹೇಳಿದ್ದು. ಆಗ ವೈಷ್ಣವ ಕುತ್ತಿಗೆಗೆ ಆ ಒಂದು ಚೈನನ್ನು ಹಾಕಿದ್ದು ಎಲ್ವೂ ಕೂಡ ಲಕ್ಷ್ಮಿಗೆ ನೆನಪಾಗುತ್ತೆ, ಇಲ್ಲ ಇದು ನಂದಲ್ಲ, ಇದು ಮೋಸ, ನಾಟಕ, ಸುಳ್ಳು ಅಂತ ಹೇಳಿ, ಇದು ನಂದಿಲ್ದೇ ಇರೋದು ನನ್ನ ಕುತ್ತಿಗೆಯಲ್ಲಿ ಇರಬಾರ್ದು, ಯಾಕಿರಬೇಕು ಇದು ಅಂತ ಹೇಳಿ ಆ ಕುತ್ತಿಗೆಲಿರೋದನ್ನು ತೆಗೆದು ಕೀರ್ತಿ ಮೇಲೆ ಬಿಸಾಡ್ಬಿಡ್ತಾಳೆ. ಎಲ್ಲರೂ ಮೋಸ ಮಾಡಿದ್ರಿ, ನನ್ನ ವೈಷ್ಣವ್ ನನ್ನವನು ಅಂತ ಅಂದ್ಕೊಂಡವರು ನನ್ನವರಲ್ಲ, ನನ್ನ ವೈಷ್ಣವ್ ನನ್ನವರಲ್ಲ, ಈ ಬದುಕು ನಂದಲ್ಲ, ಇಲ್ಲ ಇಲ್ಲ ಅಂತ ಹೇಳಿ ತುಂಬ ದುಃಖ ಪಡ್ಕೊಂಡು ಅಲ್ಲಿ ಹೊಟ್ಟೆ ಬಿಡ್ತಾಳೆ ಲಕ್ಷ್ಮಿ ಕಣ್ಣೀರು ಹಾಕ್ಕೊಂಡು. ಇಲ್ಲಿ ಕೀರ್ತಿ ಆ ಒಂದು ಚೈನನ್ನು ಎತ್ಕೊಂಡಿದೆ, ಖುಷಿ ಪಡ್ತಿದ್ದಾಳೆ, ಕಣ್ಣೀರು ಹಾಕ್ತಿದ್ದಾಳೆ. ಹೌದು ಲಕ್ಷ್ಮಿ, ನೀನು ಹೇಳಿದ ನಿಜ, ಇದು ನಂದಲ್ಲ, ನಿಂದಲ್ಲ, ಇದು ನಂದು. ವೈಷ್ಣವ್ ನಿನ್ನವನಲ್ಲ, ನನ್ನವನು. ಯಾವತ್ತಿದ್ರೂ ಕೂಡ ವೈಷ್ಣವ್ ನನ್ನವನೇ ಹೊರತು ನಿನ್ನವನಾಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾಳೆ. ನಂತರ ಈ ಕಡೆ ಮನೇಲಿ ಅಪ್ಪ ಮಗ ಇಬ್ಬರು ಕೂಡ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ವೈಷ್ಣವ್ ಲಕ್ಷ್ಮಿಗೆ ಕಾಲ್ ಮಾಡ್ತಿದ್ದಾರೆ, ಬಟ್ ಲಕ್ಷ್ಮಿ ಕಾಲ್ ಪಿಕ್ ಮಾಡ್ತಾನೆ ಇಲ್ಲ. ಅಪ್ಪ ಲಕ್ಷ್ಮಿ ಕಾಲ್ ಪಿಕ್ ಮಾಡ್ತಾನೆ ಇಲ್ಲ. ಅವರು ವರ್ಕ್ಶಾಪ್ನಲ್ಲಿ ನಡೆದಿರೋದನ್ನು ತುಂಬ ಮನ್ಸಿಗೆ ಹಚ್ಕೊಂಡಿದ್ದಾರೆ. ನಿಜ, ನಾನಲ್ಲಿ ಕೀರ್ತಿ ಜೊತೆ ನಡ್ಕೊಂಡಿದ್ದನ್ನು ಮನ್ಸಿಗೆ ಹಚ್ಕೊಳ್ದೆ ಇನ್ನೇನು ಮಾಡ್ತಾರೆ, ತುಂಬಾ ಆಘಾತ ಆಗಿರುತ್ತೆ ಅವ್ರಿಗೆ. ಅದಕ್ಕೆ ಕೋಪ ಮಾಡಿಕೊಂಡು ಕಾಲ್ ರಿಸೀವ್ ಮಾಡ್ತಿಲ್ಲ ಅನ್ಸುತ್ತೆ. ನಿಜಪ್ಪ, ಅವ್ರನ್ನ ನನ್ನ ಮದುವೆ ಆಗ್ತಿದ್ರೆ ಚೆನ್ನಾಗಿರ್ತಿತ್ತು, ಅವ್ರು ಎಲ್ಲೂ ಖುಷಿಯಿಂದ ಇರ್ತಿದ್ರು. ನಾನು ಅವ್ರನ್ನ ಮದುವೆ ಆಗಿ ಅವ್ರನ್ನ ಸಂಕಟಕ್ಕೆ ಸಿಲುಕಿಸಿದ್ದೀನಿ. ಯಾವತ್ತೂ ಕೂಡ ಅವ್ರನ್ನ ನನ್ನ ಅರ್ಥ ಮಾಡ್ಕೋತಿದ್ದಾರ ಅಂತ ಯೋಚನೆ ಮಾಡಿದ್ನೇ ಹೊರತು ನಾನು ಅವ್ರನ್ನ ಅರ್ಥ ಮಾಡ್ಕೋತಿದ್ದೇನೆ ಅಂತ ಯೋಚನೆ ಮಾಡಲೇ ಇಲ್ಲ. ಅವ್ರು ನನ್ನ ಅರ್ಥ ಮಾಡ್ಕೋತಾರೆ ಅನ್ನೋದನ್ನು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಥರ ತೊಗೊಂಬಿಟ್ಟೆ ನಾನು. ಎಂಥ ತಪ್ಪು ಮಾಡಿಬಿಟ್ಟೆ ಗೊತ್ತಪ್ಪ, ತುಂಬ ಅಂದರೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಪ್ಪ ನಾನು. ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕು, ಖುಷಿಯಾಗಿ ಇಟ್ಕೋಬೇಕು ಅಂತ ಯೋಚನೆ ಮಾಡಿದ್ನೇ ಹೊರತು ಅವ್ರ ಜೊತೆ ನನಗೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲೇ ಇಲ್ಲಪ್ಪ ಅಂತ ಹೇಳ್ತಿದ್ರೆ, ಜೀವನದಲ್ಲಿ ಇಂಥ ಕಷ್ಟ ಸುಖಗಳೆಲ್ಲ ಬರುತ್ತೆ, ಅದನ್ನೆಲ್ಲ ದಾಟಿ ಹೋಗಬೇಕು ಮಗನೇ, ಸಮಾಧಾನ ಮಾಡ್ಕೊ ಅಂತ ಸಮಾಧಾನ ಮಾಡ್ತಿದ್ದಾರೆ ತಂದೆ. ಆ ಕಡೆ ಸುಪ್ರೀತ್ ಅವರು ಕಾವೇರಿ ಮತ್ತು ವಿಧಿ ಕೂತದಲ್ಲ ಅಲ್ಲಿ ಬರ್ತಾರೆ ವರ್ಕ್ಶಾಪ್ಗೆ. ಕೀರ್ತಿ ಹೋಗೋದಕ್ಕೆ ಕಾರಣ ನೀವೇ ಅಲ್ವಾ ಅಂತ ಕೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ನಾನು ಅಂತ ಕಾವೇರಿ ಡ್ರಾಮಾ ಮಾಡ್ತಿದ್ದಾರೆ. ಇಲ್ಲಿ ವಿಧಿ ನಾನು ಹೇಳಿದೆ ಅಲ್ವಾ, ನಾನೇ ವಿಷಯ ಹೇಳಿದ್ದು ಅಂತ, ಆದರೂ ಕೂಡ ಯಾಕೆ ಈ ರೀತಿ ಬಂದು ನಮ್ಮಮ್ಮನ ಪ್ರಶ್ನೆ ಮಾಡ್ತಿದ್ರ? ನಿಮಗೆ ಯಾರು ಒಳ್ಳೆತನ ಕಾಣಲ್ಲ ಅಲ್ಲ, ಜಸ್ಟ್ ನಿಮಗೆ ಕಾಣೋದು ಆ ಲಕ್ಷ್ಮೀದು ಮಾತ್ರ. ಅವಳು ತುಂಬ ಒಳ್ಳೆಯವಳು, ಎಲ್ರಿಗೂ ಕೂಡ ಮಂಗ್ಪೂದಿ ಇರ್ಚಿದಾಳೆ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ, ಗೊತ್ತಾಗ್ತಿಲ್ಲ ಅಂತ ವಿಧಿ ಹೇಳ್ತಿದ್ರೆ, ಹೌದು ವಿಧಿ, ನೀನು ಇಷ್ಟೊಂದು ಇನ್ನೋಸೆಂಟಾ? ಇನ್ನೊಬ್ರು ಯಾರೋ ನೀನು ಯೂಸ್ ಮಾಡ್ಕೊಂಡಿದ್ದಾರೆ ಅವ್ರ ಕೆಲಸ ಸಾಧಿಸ್ಕೊಳ್ಳೋಕ್ಕೆ, ಅಷ್ಟು ಕೂಡ ನಿಂಗೆ ಅರ್ಥ ಆಗಲ್ವಾ ಅಂತ ವಿಧಿ ಕೇಳ್ತಿದ್ದಾರೆ ಸುಪ್ರೀತಾ. ವಿಧಿಗೂ ಶಾಕ್ ಆಗ್ತದೆ. ನಂತರ ಈ ಕಡೆ ಕಾವೇರಿಯವರು ಹಾಗೆ ಸೈಲೆಂಟಾಗಿ ಕುತ್ಕೊಂಡಿದ್ದಾರೆ. ನಂತರ ಈ ಕಡೆ ಲಕ್ಷ್ಮಿ, ಕುಸ್ತೋಗಿರೋ ಲಕ್ಷ್ಮಿ, ಕತ್ತಲಾಗಿದೆ, ಏನು ವೆಹಿಕಲ್ಸ್ ಬರ್ತಿದೆ, ಏನು ಎಂತೂ ಯಾವುದರ ಅರಿವಿಲ್ದ ಹಾಗೆ ನಡ್ಕೊಂಡು ಕಣ್ಣೀರಾಗ್ತಾ ಬರ್ತಿದ್ದಾಳೆ. ಮಳೆ ಜೋರಾಗಿ ಸುರಿತಿದೆ, ಧಾರಾಕಾರವಾಗಿ ಮಳೆ ಬರ್ತಿದೆ. ಅದರ ನಡುವೆ ಲಕ್ಷ್ಮಿ ಅಳ್ತಾ ಬರ್ತಿದ್ದಾಳೆ, ಹಾಗೆ ನೆಲದಲ್ಲಿ ಕುಸ್ತೋಗಿ ಕಣ್ಣೀರು ಹಾಕ್ತಿದ್ದಾಳೆ. ಫೈನಲಿ ಇಲ್ಲಿ ವೈಷ್ಣವ್ ಲಕ್ಷ್ಮಿನ ಹೊಡ್ಕೊಂಡು ಬರ್ತಾನ, ಅಥವಾ ಕೀರ್ತಿ ಮುಖಾಂತರ ವೈಷ್ಣವ್ಗೆ ಲಕ್ಷ್ಮಿಗೆ ಎಲ್ಲ ವಿಷಯ ಗೊತ್ತಾಗಿದೆ ಅನ್ನೋ ವಿಷಯ ಗೊತ್ತಾಗತ್ತಾ? ಈ ಕಡೆ ಲಕ್ಷ್ಮಿ ಎಲ್ಲಿಗೆ ಹೋಗ್ಬೋದು, ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.